ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟದ್ದು. ಇಷ್ಟು ದಿನ ಕಾಂಗ್ರೆಸ್ ಹೈಕಮಾಂಡ್ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದು ಬಿಹಾರ ಎಲೆಕ್ಷನ್ ಅಲ್ಲಿ. ಈಗ ನಿರೀಕ್ಷೆಯಂತೆ ಫಲಿತಾಂಶ ಕೂಡ ಬರಲಿಲ್ಲ. ಅತಿ ದೊಡ್ಡ ಮುಖಭಂಗವನ್ನ ವರಿಷ್ಠರು ಎದುರಿಸುತ್ತಿದ್ದಾರೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಹೆಂಗಿರುತ್ತೆ ವರಿಷ್ಠರ ರಿಯಾಕ್ಷನ್? ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿಗೆ ವರಿಷ್ಠರು ಈ ಹೊತ್ತಲ್ಲಿ ಮುಂದಾಗ್ತಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕ್ಲಾರಿಟಿ ತೆಗೆದುಕೊಂಡು ಬರಲೇಬೇಕು, ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಬಟ್ ಅದು ಆಗುತ್ತಾ ಅನ್ನೋದು ಪ್ರಶ್ನೆ. ಬಿಹಾರದಲ್ಲಿ ಕಾಂಗ್ರೆಸ್ ಫ್ಲಾಪ್, ವರಿಷ್ಠರಿಗೆ ತಲೆಬಿಸಿ ಶುರುವಾಗಿದೆ. ಕರ್ನಾಟಕದಲ್ಲಿ ಕೈ ನಾಯಕರಿಗೆ ಕ್ರಾಂತಿ ಟೆನ್ಷನ್ ಶುರುವಾಗಿದೆ. ದಿಲ್ಲಿಯಲ್ಲಿ ವರಿಷ್ಠರಿಗೆ ಬಿಹಾರ ರಿಸಲ್ಟ್ ಬೇಜಾರ್ ತರಿಸಿದೆ. ಯಾಕಂದ್ರೆ ನಿರೀಕ್ಷೆನೇ ಇರಲಿಲ್ಲ. ಅಟ್ಲೀಸ್ಟ್ ಸಿಂಗಲ್ ಡಿಜಿಟ್ ಆದ್ರೂ ರೀಚ್ ಆಗಿದ್ರೆ ಸಮಾಧಾನ ಆಗ್ತಿತ್ತೇನೋ. ಬಟ್ ಡಬಲ್ ಡಿಜಿಟ್ ಹತ್ರಕ್ಕೂ ಹೋಗ್ಲಿಲ್ಲ. ಸಿಂಗಲ್ ಡಿಜಿಟ್ ಅಲ್ಲೇ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಎದುರಾಗಿದೆ. ಹಂಗಾಗಿ ಇದರಿಂದ ಅಸಮಾಧಾನಗೊಂಡಿದ್ದಾರೆ, ಬೇಸರದಲ್ಲಿದ್ದಾರೆ ವರಿಷ್ಠರು. ಈ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿಗೆ ಮುಂದಾಗ್ತಾರಾ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರು ಇದೇ ಹೊತ್ತಲ್ಲಿ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಬೇಕು, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ತರಬೇಕು. ಹಾಗಾಗಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದಾರೆ. ಇನ್ನೂ ತನಕ ಅವಕಾಶ ಸಿಕ್ಕಿಲ್ಲ. ಮೋಸ್ಟ್ಲಿ ಅವಕಾಶ ಸಿಗೋದು ಕೂಡ ಡೌಟ್. ಹಾಗಾಗಿ ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಬರುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿದೆ ಅಂತ. ನೋಡಿ, ಬಿಹಾರ ಎಲೆಕ್ಷನ್ ಇಷ್ಟರ ಮಟ್ಟಿಗೆ ಅಸಮಾಧಾನ ತರಿಸಿದೆ ವರಿಷ್ಠರಿಗೆ. ಕಂಪ್ಲೀಟ್ ಆಗಿ ಬೇಸರಗೊಂಡಿದ್ದಾರೆ ವರಿಷ್ಠರು. ಈ ಹೊತ್ತಲ್ಲೇ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಬೇಕು, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ತರಬೇಕು ಅಂತ. ಬಟ್ ವರಿಷ್ಠರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ? ಈ ಮನಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಾರಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಹಂಗಾದ್ರೆ ದೆಹಲಿಯಲ್ಲಿ ಏನ್ ಬೆಳವಣಿಗೆ ಆಗಬಹುದು? ಸಿದ್ದರಾಮಯ್ಯನವರು ಹೋಗ್ತಾ ಇರುವಂತಹ ವಿಚಾರಗಳು ಏನು? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ? ಆ ಕುರಿತ ಡೀಟೇಲ್ಸ್ ಫಲಿತಾಂಶದ ಹಿನ್ನೆಲೆ ಭೇಟಿಗೆ ಸಮಯ ಕೊಡೋದು ಕಷ್ಟ ಅಂತ ವರಿಷ್ಠರು. ಯಾಕಂದ್ರೆ ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ, ವರಿಷ್ಠರನ್ನ ಭೇಟಿ ಮಾಡಬೇಕು, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ತರಬೇಕು, ರಾಜ್ಯ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವಕಾಶ ಕೇಳಿದ್ದಾರೆ. ಬಟ್ ಅವಕಾಶ ಸಿಗೋದು ಡೌಟ್ ಅಂತ ಇದೆ ಮೂಲಗಳು. ಹೈಕಮಾಂಡ್ ಟೆನ್ಷನ್ ನಲ್ಲಿರುವಾಗ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ, ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಸರ್ಕಸ್ ಮಾಡ್ತಿದ್ದಾರೆ. ಕುರ್ಚಿ ಬದಲಾವಣೆ ಆಗಬೇಕು ಅಂತ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಏನಾಗಬಹುದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ? ಮೇಜರ್ ಸರ್ಜರಿ, ಸಂಪುಟ ಸರ್ಜರಿನ ಅಥವಾ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸರ್ಜರಿ ಆಗುತ್ತಾ ಅಂತ. ಸರ್ಜರಿ ಆಗೋದು ಪಕ್ಕ, ಬಟ್ ಮೋಸ್ಟ್ಲಿ ಸ್ವಲ್ಪ ಸಮಯಾವಕಾಶ ತಗೊಳ್ಳಬಹುದು ವರಿಷ್ಠರು ಅಂತ. ಕಾರಣ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಇಂದ ಆಚೆ ಬರೋದಕ್ಕೆ ಮೋಸ್ಟ್ಲಿ ಸ್ವಲ್ಪ ಅವಕಾಶ ಬೇಕು ಅಂತ ಅನ್ಸುತ್ತೆ. ನಿನ್ನೆ ರಿಸಲ್ಟ್ ಹೊರಬಿದ್ದಿದೆ, ಇವತ್ತು ದೆಹಲಿ ಕಡೆಗೆ ಸಿದ್ದರಾಮಯ್ಯನವರು. ಹಂಗಾಗಿ ಇಷ್ಟು ತ್ವರಿತಗತಿಯಲ್ಲಿ ಭೇಟಿ ಮಾಡಿ ಮತ್ತೆ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟಂತೆ ಗಮನ ಕೊಟ್ಟು ಇಲ್ಲಿ ಸರ್ಜರಿ ಮಾಡಿ ಇಲ್ಲಾಗುವಂತಹ ಅಸಮಾಧಾನಗಳನ್ನು ಬಗೆಹರಿಸೋದ್ರಲ್ಲಿ ವರಿಷ್ಠರ ಬೇಸರ ಮತ್ತಷ್ಟು ದುಪ್ಪಟ್ಟಾಗಿ ಹೋಗುತ್ತೆ. ಹಂಗಾಗಿ ಅವಕಾಶ ತೆಗೆದುಕೊಳ್ಳಬಹುದು ಸ್ವಲ್ಪ ದಿನ ಅಂತ. ಇಲ್ಲ ಸೈಲೆಂಟ್ ಆಗಿರಿ, ಯಾರು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಡಿ, ಎಲ್ಲವನ್ನ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟು ಕಳಿಸ್ತಾರ? ಇದೆಲ್ಲವೂ ಕೂಡ ಪ್ರಶ್ನೆ. ಬಟ್ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಸಿಗೋದು ಡೌಟ್ ಅಂತ ಇದೆ ಮೂಲಗಳು. ರಿಸಲ್ಟ್ ಬೇಸರದಲ್ಲಿ ವರಿಷ್ಠರು. ಹಂಗಾಗಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರಾ ಅಂತ. ಸಿದ್ದರಾಮಯ್ಯನವರ ಪ್ಲಾನ್ ಏನ್ ಗೊತ್ತಾ? ವರಿಷ್ಠರನ್ನ ಭೇಟಿ ಮಾಡಬೇಕು, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ
ಸಂದೇಶ ಹೈಕಮಾಂಡ್ ನಿಂದಲೇ ಬರಬೇಕು. ಜೊತೆಗೆ ಇವರ ಡಿಮಾಂಡ್ ಇರೋದೇನ್ ಗೊತ್ತಾ, ಸಂಪುಟ ಸರ್ಜರಿ ಮಾಡಬೇಕು ಅಂತ. ಆ ಕಡೆ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಂಪುಟ ಸರ್ಜರಿ ಬೇಡವೇ ಬೇಡ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಸಂಪುಟ ಸರ್ಜರಿ ಆಗಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಹಾಗಾಗಿ ತಾಳಮೇಳ ಅಂತೂ ಸರಿ ಇಲ್ಲ. ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳಬೇಕು ಅಂತ ಅಂದ್ರೆ ಬೆಳಗ್ಗೆ ಇದ್ರೆ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ಅವರ ಬೆಂಬಲಿಗರು ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಸಿಎಂ ಜಪ ಮಾಡ್ತಿದ್ದಾರೆ ಅವರ ಆಪ್ತ ಬಳಗದಲ್ಲಿದ್ದವರು. ಹಾಗಾಗಿ ಇದೆಲ್ಲದಕ್ಕೂ ಕಡಿವಾಣ ಬೀಳಬೇಕು ಅಂದ್ರೆ ಹೈಕಮಾಂಡೇ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ಸಂದೇಶ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲ. ಸಂದೇಶ ಬರಬಹುದು, ಆದ್ರೆ ಈಗಲೇ ಇವತ್ತೇ ನಾಳೆನೇ ಆಗಿಬಿಡುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಅನಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ಬಿಹಾರ ಎಲೆಕ್ಷನ್ ಅಂತ ಅಲ್ಲೆಲ್ಲ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ರು, ರ್ಯಾಲಿಗಳಿತ್ತು, ಮತದಾನ ಪ್ರಕ್ರಿಯೆ ಇತ್ತು, ಜೊತೆಗೆ ರಿಸಲ್ಟ್ ಬರೋ ತನಕ ಕೂಡ ಸೈಲೆಂಟ್ ಆಗಿ ಇದ್ಬಿಡಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ರಂತೆ. ಬಟ್ ನಿನ್ನೆ ಚುನಾವಣೆ ಫಲಿತಾಂಶ ಹೊರ ಬೀಳ್ತಾ ಇದ್ದಂತೆ ಮತ್ತಷ್ಟು ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಅವ್ರು ಅಂದ್ಕೊಂಡಿದ್ದೇ ಲೆಕ್ಕಾಚಾರಗಳು ಒಂದು, ಮತ್ತೊಂದು ಲೆಕ್ಕಾಚಾರದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿ ಹೋಗಿದೆ. ನಿರೀಕ್ಷಣೆ ಇಲ್ದಂಗೆ ಜಸ್ಟ್ ಆರು ಕ್ಷೇತ್ರಗಳಿಗೆ ಮಾತ್ರ ಕಾಂಗ್ರೆಸ್ ಸೀಮಿತ ಆಗಿದೆ ಬಿಹಾರದಲ್ಲಿ. ಹಾಗಾಗಿ ಆ ಬೇಸರದಿಂದ ಆಚೆ ಬಂದು ರಾಜ್ಯ ಕಾಂಗ್ರೆಸ್ ಪಾಳೆಯ ಕಡೆ ಯಾವ ಗಮನ ಕೊಡ್ತಾರೆ ಅನ್ನೋದು ಕುತೂಹಲ.